ವಿಧಾನಸಭೆ ಕಲಾಪದಲ್ಲಿ ಮೀಸಲಾತಿ ಮಹಾಯುದ್ಧವೇ ನಡೆದಿದೆ. ಎಸ್ಸಿಗೆ 17%, ಹಾಗೆ ಎಸ್ಟಿಗೆ 7% ಮೀಸಲಾತಿ ಈಗ ಇರೋದದು. ಇದಕ್ಕೆ ವಿರುದ್ಧವಾಗಿ ನಾನೆಂದೂ ಹೇಳಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇದೆ, ಮೀಸಲಾತಿ ಇರಬೇಕು ಅಂತ ನಾನು ಹೇಳಿದ್ದೀನಿ. ಅರವಿಂದ್ ಬೆಲ್ಲದ್ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಎಂ ಮಾತನಾಡಿದ್ದಾರೆ. ಅವಾಗ 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್ ಸರ್. ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ನಾನು ದಾಖಲೆಯನ್ನು ಕಳಿಸ್ಕೊಡ್ತೇನೆ. 2008ರಿಂದ ಮಾತಾಡ್ತಾರೆ ಕೂತಿರ್ಬೇಕಾ ನೋಡಿ. ಇಲ್ಲ ಸರ್, ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ನೀವು ಅವಾಗ ಹೇಳಿದ್ದಾರೆ.